ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ ನಿನ್ಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಅಳಿಯ ತಿಂಗಳಿಗೆ ಎಷ್ಟು ದುಡಿಬೇಕು, ಏನ್ ಕೆಲಸ ಮಾಡ್ಬೇಕು? ಅವ್ರ ಜೀವನಕ್ಕಾಗುವಷ್ಟು ದುಡಿದ್ರೆ ಸಾಕು. ಸ್ಪೆಸಿಫಿಕೇಶನ್ ಏನಿಲ್ಲ. ನಮ್ ಕಾಲ ಬೇರೆ, ಅವ್ರ ಕಾಲ ಬೇರೆ ಅಲ್ವಾ? ಈಗ ಅತ್ತೆ ಮಾವಂದಿರು ಯಾರು ಇರಬಾರ್ದು. ಹೆಣ್ಮಕ್ಳು ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಮದುವೆ ಆಗ್ಬೇಕಾದ್ರೆ ಈ ತರ ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ ಹೇಗೆ? ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು APX ಕನ್ನಡ. ನಾನಿವತ್ತು ನಮ್ಮ ಹೆಣ್ಮಕ್ಳ ಪೇರೆಂಟ್ಸ್ ಹತ್ರ ಹೋಗಿ ಅವರ ಫ್ಯೂಚರ್ ಅಳಿಯ ಆಗ್ಬರೋನು ತಿಂಗಳಿಗೆ ಎಷ್ಟು ದುಡಿಬೇಕು, ಏನ್ ಕೆಲಸ ಮಾಡಬೇಕು ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳಕ್ ಹೋಗ್ತಾ ಇದೀನಿ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬನ್ನಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಅಂತ ನೋಡೋಣ. ಇವತ್ತು ನನಗೆ ಸಪೋರ್ಟ್ ಮಾಡಕ್ಕೆ ನನ್ನ ಫ್ರೆಂಡ್ ದೀಕ್ಷಿತ್ ಬಂದಿದ್ದಾನೆ. ಹಾಯ್ ಮಗ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಏನ್ ಅನ್ಬೋದ ಇವತ್ತು? ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ ನಿನ್ಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಅಂದ್ರೆ ಇವಾಗೆಲ್ಲ ಏನಾಗಿದೆ ಅಂದ್ರೆ ತಿಂಗಳಿಗೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಕೇಳೋದ್ರ ಜೊತೆ ಪೇಮೆಂಟ್ ಸ್ಲಿಪ್, ಆಮೇಲೆ ಅವ್ರ ಆಸ್ತಿ ಏನಿರುತ್ತೆ ಅದಕ್ಕೆ ಪ್ರೂಫ್ ಎಲ್ಲ ಕೇಳ್ತಿದ್ದಾರೆ ಇವಾಗ. ಸೊ ಇಷ್ಟೊಂದು ವರ್ಸ್ಟ್ ಆಗಿದೆ ಸಿಚುವೇಶನ್ಸ್ ಇವಾಗ. ನಾವಿವತ್ತು ಅಪ್ರೋಚ್ ಮಾಡಕ್ ಹೋಗ್ತಾ ಇರೋದು ಬರೀ ನಮ್ಮ ಹೆಣ್ಮಕ್ಳು ಪೇರೆಂಟ್ಸ್ ನ. ಸೊ ಹೇಗೆ ಅಪ್ರೋಚ್ ಮಾಡೋದು? ಇವಾಗ ಹೋಗಿದ ತಕ್ಷಣ ಅಂಕಲ್ ನಿಮ್ಗೆ ಮಗ್ಳಿ ಹೇಳ ಅಂತ ಕೇಳಕ್ಕಾಗುತ್ತಾ? ನಿಮಗೆ ಸಮಾಜದ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ, ದೊಡ್ಡವ್ರ ಭಯ ಇಲ್ಲ. ಕ್ಯಾರೆಕ್ಟರ್ ಇದೆ, ಇದೆಲ್ಲ ಆಗಲ್ಲ. ನೀವು ಡೈರೆಕ್ಟ್ ಆಗಿ ಹುಡುಗಿಯರ್ನ ಕೇಳ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರೀಲ್ಸ್ ಅಲ್ಲಿ ನೋಡಿದೀವಿ ಗೊತ್ತಾ, 30 crore ಮಾಡೋದು ಇರ್ಬೇಕಂತೆಪ್ಪ. Even 30 lakhs is less. मैनी, पेडी, फेस स्पा, हेयर स्पा. अगर मैं अच्छी नहीं लगूंगी तो फिर तो कैसे चलेगा ना काम. I'm pretty expensive. ಏನ್ ಲೆಕ್ಕದ ಮೇಲೆ ಹೇಳ್ತಾರೋ ನೋಡಿ, ನಿಮ್ಗೆ ಅಂತ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾನು ಅನ್ಕೊಂತೀನಿ. ಸೊ ಹಾಗಾದ್ರೆ ನೀವು ಇಂಡೈರೆಕ್ಟ್ ಆಗಿ ನಾನು ಅಷ್ಟು ದುಡಿದಿ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಅವ್ರ ಹಣೆಯಲ್ಲೂ ಬರ್ದಿಲ್ಲ, ಅವ್ರ ಹಣೆಯಲ್ಲೂ ಬರ್ದಿಲ್ಲ ಅದು. ಹಾಯ್ ಸರ್, ನಿಮ್ಮ ಹೆಸರು? ಧನಂಜಯ. ನಿಮ್ಮ ಫ್ಯೂಚರ್ ಸನ್ನಿಲ್ಲ ಅಳಿಯ ತಿಂಗಳಿಗೆ ಎಷ್ಟು ದುಡಿಬೇಕು, ಏನ್ ಕೆಲಸ ಮಾಡ್ಬೇಕು? ಒಳ್ಳೆಯವರಾಗಿರ್ಬೇಕು, ಒಳ್ಳೆ ಆಫೀಸ್ ಹೋಗ್ಬೇಕು, ನನ್ ಮಗಳು ಚೆನ್ನಾಗಿ ನೋಡ್ಕೊಬೇಕು. ಇಲ್ಲ, ಮಗಳನ್ನ ಎಜುಕೇಟೆಡ್ ಮಾಡ್ತೇನೆ. ಅವಳು ಜಾಬ್ಗೆ ಹೋಗ್ತಾಳೆ. ಅವಳು ಆಯ್ಕೆ ಮಾಡ್ಕೊಬಹುದು, ಇಲ್ಲಾಂದ್ರೆ ನಾವು ತಂದೆ ತಾಯಿನೂ ಆಯ್ಕೆ ಮಾಡ್ಬೋದು. ಇದೇ ಕೆಲಸ ಮಾಡ್ಬೇಕು ಅಂತ ಯಾರು ನಿಮ್ಗೆ ಎಕ್ಸ್ಪೆಕ್ಟೇಷನ್? ಇಲ್ಲ, ಮಗಳು ಓದಿದ್ದಾಳೆ, ಅವಳು ತಗೊಂಡೋಗಿ ಇರ್ಬೇಕು, ಮರ್ಯಾದೆ ಕೊಡ್ಬೇಕು, ಇನ್ನೊಬ್ರ ಮುಂದೆ ಮರ್ಯಾದೆಯಾಗಿ ಇದ್ ಮಾಡ್ಬೇಕು. ಅದನ್ನೇ ನಮಗ್ ಮುಖ್ಯ. ಏನ್ ಕೆಲಸ ಮಾಡ್ಬೇಕು? ಗೌರ್ಮೆಂಟ್ ಜಾಬ್ ಅದು ಇದು ಅಂತ? ಎನಿಥಿಂಗ್, ಪ್ರೈವೇಟ್ ಸೆಕ್ಟರ್ ಆದ್ರೂ ಆಯ್ತು, ಗೌರ್ಮೆಂಟ್ ಸೆಕ್ಟರ್ ಆದ್ರೂ ಆಯ್ತು, ಇಲ್ಲ ಅವ್ರದೇ ಓನ್ ಬಿಸ್ನೆಸ್ ಆದ್ರೂ ಆಯ್ತು. ಆತರ ಸ್ಪೆಸಿಫಿಕೇಶನ್ ಏನಿಲ್ಲ. ಬೇಸಿಕ್ ನೆಸೆಸಿಟೀಸ್ ಮಾತ್ರ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡೋ ಹಾಗೆ, ಅವ್ರನ್ನ ಸಂತೋಷವಾಗಿ ನೋಡ್ಕೊಳ್ಳೋ ಹಾಗಿದ್ರೆ ಸಾಕು. ಹೈಲಿ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ದುಡಿಬೇಕು, 1 ಲಕ್ಷ ಆದ್ರೂ ದುಡಿಬೇಕು. 1 ಲಕ್ಷ 50 ಲಕ್ಷ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನನ್ನ ಮಗಳನ್ನ. ಅದೇ ಮುಖ್ಯ. 1 ಲಕ್ಷ ಸಾಕಾ? ನಿಮ್ಗೆ ಯಾಕೆ ಬೇಕದು? ಸಾಕು, ಇನ್ನೂ ಜಾಸ್ತಿನೂ ದುಡಿದವರಲ್ಲ ದುಡಿಯೋರು. ತಿಂಗಳಿಗೆ ಅಷ್ಟು ಲಕ್ಷ ಇಷ್ಟು ಅದರಿಂದ ಅಷ್ಟು ಲಕ್ಷದಿಂದ ಸಂತೋಷ ಬರಲ್ಲ ಅಂತ ಆಗ್ಲಿಕ್ಕೆ ಗೊತ್ತಾಗಿದೆ ಲೈಫ್ ಅಲ್ಲಿ. ಅವ್ರ ಜೀವನಕ್ಕಾಗುವಷ್ಟು ದುಡಿದ್ರೆ ಸಾಕು. ಅವರು ಲೈಫ್ ನ ಲೀಡ್ ಮಾಡ್ಕೊಳೋ ಅಷ್ಟು ದುಡಿಮೆ ಇದ್ರೆ ಸಾಕು. ಬ್ಯಾಂಗ್ಳೂರಲ್ಲಿ ಮಿನಿಮಮ್ ಅಂದ್ರೆ ಒಂದು 50K ಇರ್ಲೇಬೇಕು. ಓನ್ ಹೌಸ್ ಇದ್ರೆ ಇಟ್ಸ್ ಓಕೆ, 50K ಓಕೆ. ರೆಂಟೆಡ್ ಹೌಸ್ ಆದ್ರೆ ಅಟ್ಲೀಸ್ಟ್ ಒಂದು 70 ಆದ್ರೂ ಇರ್ಲೇಬೇಕಾಗುತ್ತೆ. ಕೆಲವ್ರು ಹೇಳ್ತಾರೆ ತಿಂಗಳು ಅಷ್ಟು ಲಕ್ಷ ಇಷ್ಟು ಲಕ್ಷ, ನಿಮ್ಗೆ ಆತರ ಏನು ಅಲ್ಲ, ಕೆಲವರಿಗಿದೆ, ಬಟ್ ನನಗಿಲ್ಲ. ನಿಮ್ಗಿಲ್ಲ? ಇವಾಗೆಲ್ಲ ಏನಾಗ್ತಿದೆ ಅಂದ್ರೆ ಹುಡುಗನ್ ಹುಡ್ಕೋ ಟೈಮಲ್ಲಿ ಹುಡುಗಂದು ಸ್ಯಾಲ್ರಿ ಸ್ಲಿಪ್, ಆಮೇಲೆ ಇವಾಗ ಆಸ್ತಿ ಏನಿದೆ ಅಂತ ಕೇಳಕ್ ಹೋದ್ರೆ RTC ಡಾಕ್ಯುಮೆಂಟ್ಸ್, ಸೊ ಆ ತರ ಎಲ್ಲ ನೋಡ್ತೀರಾ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಸರಿನಾ ಅಂದ್ರೆ ಕೆಲವ್ರು ಕೇಳ್ತಾರೆ, ಕೇಳೋರು ಕೇಳ್ತಾರೆ. ಅದ್ರ ಬಗ್ಗೆ ನನಗೆ ನೀವು ಮದ್ವೆ ಆಗ್ಬೇಕಿದ್ರಲ್ಲ, ಇದೆಲ್ಲ ಕೇಳಿದ್ರ? ಇಲ್ಲ, ಆತರ ಏನು ಕೇಳಲಿಲ್ಲ. ನಮ್ ಕಾಲ ಬೇರೆ, ಅವ್ರ ಕಾಲ ಬೇರೆ ಅಲ್ವಾ? ಈಗ ಒಂದ್ ಕಡೆಯಿಂದ ಯೋಚನೆ ಮಾಡಿದ್ರೆ, ಅಂದ್ರೆ ಹುಡುಗಿ ಕಡೆಯಿಂದ ಯೋಚನೆ ಮಾಡಿದ್ರೆ ಲೈಫ್ ಸೆಕ್ಯೂರ್ ಬಗ್ಗೆ ಎಲ್ಲರೂ ಕೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಹುಡುಗನ್ ಕಡೆಯಿಂದ ಯೋಚನೆ ಮಾಡಿದ್ರೆ ಈಗಲೇ ಇಷ್ಟೊಂದೆಲ್ಲ ಕೇಳ್ತಾರೆ ಹೆಂಗಪ್ಪ ಅಂತ ಬೇಜಾರು ಅನ್ಸುತ್ತೆ. ಅದ್ ಆಕ್ಚುಲಿ ತಪ್ಪು. ಅದ್ರ ನಾವು ಚೆಕ್ ಮಾಡೋದು ಬೇಕಾಗಿಲ್ಲ. ಅವ್ನ ಎಷ್ಟು ಸ್ಯಾಲ್ರಿ ತಗೋತಾನೆ, ಎಲ್ಲಿ ವರ್ಕ್ ಮಾಡ್ತಿದ್ದಾನೆ, ಅವ್ನ ಕ್ಯಾರೆಕ್ಟರ್ ಹೆಂಗೆ, ಅದನ್ನ ತಿಳ್ಕೊಬಹುದು. ಪ್ರಾಪರ್ಟೀಸ್ ಅವ್ರು ಹೇಳಿ ಇದಿದೆ ಅದಿದೆ ಇದಿದೆ, ವೆರಿಫೈ ಮಾಡಿದ್ರೆ ಓಕೆ, ಹೋಗಿ ವೆರಿಫೈ ಮಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಕೇಳೋದ್ ಬೇಕಾಗಿಲ್ಲ ಅನ್ಸುತ್ತೆ. ನೀವು ಮದುವೆ ಆಗ್ಬೇಕಾದ್ರೆ ಈ ತರ ಕೇಳಿದ್ರ ಸ್ಯಾಲ್ರಿ ಸ್ಲಿಪ್ ಆತರ
ಅದೆಲ್ಲ ನನ್ಗೇನು ಕೇಳಿಲ್ಲ. ಈಗ ಹುಡ್ಗನ್ ಕಡೆಯಿಂದ ಯೋಚನೆ ಮಾಡಿದ್ರೆ ಎಷ್ಟು ಹೀಗೆ ಹಂಗ್ ಕೇಳ್ತಾರೆ, ನಾಳೆ ನಮ್ಮನ್ನ ಹೊಂದ್ಕೊಂಡು ಹೋಗ್ತಾರಲ್ಲೋ ಹುಡುಗಿ ಅಂತ ಡೌಟ್ ಬರುತ್ತೆ. ಆತರ ಹುಡುಗಿ ಕಡೆಯಿಂದ ಯೋಚನೆ ಮಾಡಿದ್ರೆ ನಮ್ಮ ಮಗಳು ನಾಳೆ ಏನಾದ್ರೂ ಲೈಫ್ ಇಸ್ ವೆರಿ ಅನ್ಸರ್ಟನ್, ಅವ್ರ ಫ್ಯೂಚರ್ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತಾನೆ ನಾವು ಯೋಚನೆ ಮಾಡ್ತೀವಿ. ಸೊ ಗಾಡ್ ಫಾರ್ ಬಿಡ್ ಅಕಸ್ಮಾತ್ ಏನಾದ್ರು ಅಂತ ನೆಸೆಸಿಟಿ ಬಂದ್ರೆ ಬ್ಯಾಕಪ್ ಇರ್ಲಿ ಅಷ್ಟೇ. ಪ್ರಾಪರ್ಟಿ ಏನಾದ್ರು ಅಷ್ಟಿರ್ಬೇಕು ಇಷ್ಟಿರ್ಬೇಕು ಆತರ ಅದೆಲ್ಲ ಏನೂ ಇಲ್ಲ, ಆ ತರದೆಲ್ಲ ಇಲ್ಲ. ಆಮೇಲೆ ಇತ್ತೀಚೆಗೆ ಹೆಣ್ಮಕ್ಳು ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹುಡುಗ ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿರ್ಬೇಕು, ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು, ಒಳ್ಳೆ ಸ್ಯಾಲ್ರಿ ಇರ್ಬೇಕು, ಅತ್ತೆ ಮಾವ ಇರಬಾರ್ದು, ಕಾರ್ ಇರ್ಬೇಕು, ಬಂಗ್ಲಾ ಇರ್ಬೇಕು ಅಂತ. ಅದೆಲ್ಲ ತಪ್ಪು ಸರ್. ತಮ್ಮಂದಿರ್ಬಾರ್ದು, ಅತ್ತೆ ಮಾವಂದಿರು ಯಾರು ಇರಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತಾರೆ, ಅದೆಲ್ಲ ಸುಳ್ಳು ಸರ್. ಎಲ್ಲಾರು ಇರ್ಬೇಕು, ಆತರ ಇರಬಾರ್ದು. ಈಗ ಫ್ಯಾಮಿಲಿ ಅಂದ್ರೆ ಏನರ್ಥ, ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ಫ್ಯಾಮಿಲಿ. ಸೊ ಅವ್ರ ಫ್ಯಾಮಿಲಿಗೆ ಆತರ ಎಕ್ಸ್ಪೆಕ್ಟ್ ಮಾಡೋದು ನಾಟ್ ಗುಡ್. ಹಂಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ ಹೇಗೆ? ನಮ್ಮ ಮನೆಯವ್ರು ನನ್ನ ಹೆಂಗ್ ನೋಡ್ಕೊಂಡಿದಾರೋ, ಅವ್ರ ಫಾದರ್ ಅವ್ರ ಹೆಂಗ್ ನೋಡ್ಕೊಂಡಿದಾರೋ ಆ ತರ ಹುಡುಗನೇ ಅವರಿಗೂ ಸಿಗ್ಲಿ ಅಷ್ಟೇ. ಪೇರೆಂಟ್ಸ್ ಜೊತೆ ಬರೋಕ್ಕಿಂತ ಅವರ ಬಾಯ್ ಫ್ರೆಂಡ್ಸ್ ಜೊತೆ ಬರ್ತಿರೋದು ಜಾಸ್ತಿ ಆಗೋದು. ಮಲ್ಲೇಶ್ವರಮಲ್ಲಿ. ಮಲ್ಲೇಶ್ವರ. ನೀವೇ ಯಾವಾಗ ಬರ್ತೀರಾ ನಿಮ್ಮ ಗರ್ಲ್ ಫ್ರೆಂಡ್ ಕರ್ಕೊಂಡು? ಅದ್ ಬಗ್ಗೆ ಏನೇನು ಚರ್ಚೆ ಇಲ್ಲ, ಅದ್ ಬಗ್ಗೆ ಏನೇನು ಚರ್ಚೆ ಇಲ್ಲ, ಅದ್ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಒಬ್ರು ಆಗಿಲ್ಲ ಕೇಳ್ಬಿಡಿದ್ರು. ಗರ್ಲ್ ಫ್ರೆಂಡ್ ಬಂದಾದ್ಮೇಲೆ ಬರ್ತೀರನಾ ಲೈಫಿಗೆ? ನಾಚಿಕೆ ಆಗುತ್ತೆ ಇವರು ಹಾಗೆಲ್ಲ ಕೇಳ್ಬಿಡಿ ನೀವು. ಅಲ್ಲೆಲ್ಲ ಒಂದು ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್. ಫ್ಲಾಶ್ ಬ್ಯಾಕ್. 10 ಜನ ಚೆಲುವೆಯರಿಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಚೆನ್ನಾಗಿದೆ. ಸೊ ನಮ್ಮ ಬ್ರೋ ಮತ್ತೆ ನಾನು ಸಿಂಗಲ್ ಆಗಿರೋದ್ರಿಂದ ಇದೆಲ್ಲ ಡಿಸ್ಕ್ಲೋಸ್ ಮಾಡಂಗಿಲ್ಲ ಅಲ್ಲ? ಓಕೆ ಕಟ್. ನಿಮ್ಮ ಕಾಲದಲ್ಲಿ ಹೇಗಿತ್ತು? ನಿಮ್ಮ ಮದುವೆ ಆಗ್ಬೇಕಾದ್ರೆ? ನಾನು ಮದುವೆ ನಾನು ಬ್ಯಾಚುಲರ್. ಬ್ಯಾಚುಲರ್. ಐ ಆಮ್ ಎ ಬ್ಯಾಚುಲರ್. Okay. ಐ ಆಮ್ 77 years old. ಎಷ್ಟು ಇಯರ್ಸ್? 77 years old. 77. ನೀವು 77 ವರ್ಷ ಬ್ಯಾಚುಲರ್ ಅಲ್ವಾ? ನೀವು ಏನಕ್ಕೆ ಮದುವೆ ಆಗಿಲ್ಲ? ಅದಕ್ಕೆ ಇದರಿಂದಾನೆ ನಾನು ಬಿಕಮ್ LLB. ನನ್ನ ಬಿಕಮ್ LLB. ನಾನು MS ಕಾಲೇಜಿನಲ್ಲಿ ಬಿಕಮ್ ಮಾಡಿದ್ರೆ ಕಾಲೇಜ್ನಲ್ಲಿ LLB ಮಾಡಿದ್ದೀನಿ. ಇದನ್ನೆಲ್ಲ ನೋಡ್ಕೊಂಡು ಇವರೆಲ್ಲ ಮದುವೆ ಮಾಡ್ಕೊಂಡು ಎಲ್ಲ ಬೇರೆ ಬೇರೆ ಹೊರಡೋಗ್ಬಿಟ್ರು ಬ್ರದರ್ಸ್. ಈಗ ನಾನೆಲ್ಲ ಆಫೀಸ್ ಬಂದ್ ಮಾಡಿ ಎಲ್ಲ ಇದು ಮಾಡಬೇಕು ಅಂತ ಇದಾಗಿದ್ದೆ. ಈಗ ಥರ ಇದಾಗಿದ್ದರೆ ಬೇಡ, ಆರಾಮಾಗಿ ನಾನು ಸ್ವಂತ ಇದಾಗಿ ಆರಾಮಾಗಿ ಫ್ರೀ ಆಗಿದ್ದೀನಿ. ಆರಾಮಾಗಿದ್ದೀರಾ ನೀವು? ಯಾರ ಜೊತೆ ಇದ್ದೀರಾ? ನಿಮ್ಮ ಜೊತೆ ಯಾರಿದ್ದಾರೆ? ಫ್ರೆಂಡ್ ಜೊತೆ ಫ್ರೆಂಡ್ ಜೊತೆ ಇದ್ದೀರಾ? ಫ್ಯಾಮಿಲಿ ಯಾರು ಇಲ್ವಲ್ಲ, ಫ್ರೆಂಡ್ ಜೊತೆ ನಾನು ಆರಾಮಾಗಿದ್ದೀನಿ. ಈಗ ನಿಮ್ಮ ಫ್ರೆಂಡು ಬ್ಯಾಚುಲರ್? ಈಗ ನಾವು ಇದು ವರ್ಕಿಂಗ್ ಜಸ್ಟ್ ಈಗ 28 or 30 years. ನಿಮ್ಮ ಫ್ರೆಂಡ್ ನಿಮ್ಮ ಇಬ್ಬರು ಇದ್ದಾರೆ, ಅವರು ರೂಮ್ ಮಾಡ್ಕೊಂಡಿದ್ದಾರೆ. ಅವರು ನನ್ನ ಪ್ರಾಬ್ಲಮ್ ಎಲ್ಲ ನೋಡ್ಕೊಂಡ್ಬಿಟ್ಟು ಬೇರೆ ಸಪೋರ್ಟಿಂಗ್. ನಿಮಗೆ 28 years old ಫ್ರೆಂಡ್ ಇದ್ದಾರೆ? ಓಕೆ, ಥ್ಯಾಂಕ್ ಯು. ಮಾತಾಡಿದ್ದು ಖುಷಿ ಆಯ್ತು ನಿಮ್ಮ ಜೊತೆ. ಯಾವಾಗಲೂ ಇಲ್ಲೇ ಇರ್ತೀರಾ? ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಬೇರೆ ನಾನು ಬಂದೇ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಬಡಿದ ಕದವೆಲ್ಲ ತೆರೆಯಲೇ ಇಲ್ಲ, ಗೋಡೆಗೂ ಮುಖವಾಡವೇ. ಸೊ ನೋಡ್ರಲ್ಲ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ವಲ್ಪ ಚೂಸಿ ಆಗಿದ್ರಿಂದ ನಾನು ಜಾಸ್ತಿ ಜನನ ಅಪ್ರೋಚ್ ಮಾಡಿದ್ರು ಸ್ವಲ್ಪ ರಿಜೆಕ್ಷನ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಜಾಸ್ತಿ ಜನನ ನಾನು ಮಾತಾಡ್ಸಕ್ಕಾಗ್ಲಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೈನಿಂಗ್ ಆಫ್. ಮತ್ತೆ ಸಿಗೋಣ.